ನಮಸ್ಕಾರ, ನಾನ್ ನಿಮ್ಮ ನೇತ್ರಾವತಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಅದಕ್ಕೋಸ್ಕರನೇ ಇನ್ನೂ ಚೆನ್ನಾಗಿರ್ಲಿ ಅಂತ ನಾನು ಹೊಸ ಹೊಸ ಜಾಬ್ ಅಪ್ಡೇಟ್ಸ್ ನ ಕೊಡ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಸಹ ಒಂದು ಹೊಸ ಜಾಬ್ ಅಪ್ಡೇಟ್ ಜೊತೆ ನಿಮ್ ಮುಂದೆ ಇದ್ದೀನಿ. ಇದು ಯಾವ ಜಾಬ್ ಅಪ್ಡೇಟು, ಎಲ್ಲ ಅಪ್ಲೈ ಮಾಡ್ಬೇಕು, ಹೇಗೆ, ಏನ್ ಕತೆ ಅಂತ ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಶನ್ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಿಮ್ಗೆ ಪ್ರತಿಯೊಂದು ಗೊತ್ತಾಗ್ಬೇಕು ಅಂತ ಅಂದ್ರೆ ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ, ಅವಾಗಲೇ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗೋದು. ಸೊ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ದಟ್ ನಾನು ಹಾಕೋ ಹೊಸ ಹೊಸ ಅಪ್ಡೇಟ್ಸ್ ನಿಮ್ಗೆ ಸಿಗ್ತಾ ಇರುತ್ತೆ. ಸೊ ಇದು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಈಗ ಕಾಲ್ ಆಗಿರೋದು ಅಂದ್ರೆ WAPCOS ಅಂತ ಡಿಪಾರ್ಟ್ಮೆಂಟ್. ಅಂದ್ರೆ ಈಗ ವಾಟರ್ ಅಂಡ್ ಪವರ್ ಕನ್ಸಲ್ಟೆನ್ಸಿ ಸರ್ವಿಸ್ ಲಿಮಿಟೆಡ್ ಅಂತ. ಇಲ್ಲಿ ಬಂದ್ಬಿಟ್ಟು ಸೈಟ್ ಇಂಜಿನಿಯರ್ಗೆ 44 ಪೋಸ್ಟ್, ಆಮೇಲೆ DEO ಅನ್ನೋ ಪೋಸ್ಟ್ಗೆ ಕರೆದಿದ್ದಾರೆ. ಇದೇನು ಅಂತ ಅಂದ್ರೆ ಇದಕ್ಕೆ ನಿಮ್ಗೆ ಏನೋ ಅಪ್ಲೈ ಮಾಡ್ಬೇಕು ಆತರ ಏನೂ ಇಲ್ಲ. ಇದು ನಿಮ್ಗೆ ವಾಕ್ ಇನ್ ಇಂಟರ್ವ್ಯೂ ಇರುತ್ತೆ. ಸೊ ಅದು ಎಲ್ಲಿರುತ್ತೆ ಏನು ಅಂತ ನಾನೀಗ ಹೇಳ್ತೀನಿ. ಇದು ಬಂದ್ಬಿಟ್ಟು ಯಾವ ಡಿಸ್ಟಿಕ್ ಗೆ ಇದು ರಿಕ್ರೂಟ್ ಮಾಡ್ತಾ ಇರೋದು ಅಂದ್ರೆ ವಿಜಯಪುರ ಮತ್ತೆ ಉಡುಪಿ ಡಿಸ್ಟಿಕ್ ಗೆ ರಿಕ್ರೂಟ್ ಮಾಡ್ತಾ ಇದ್ದಾರೆ. DEO ಮತ್ತೆ ಗ್ರೂಪ್ ಡಿ ಗೆ ಎಜುಕೇಶನ್ ಬಂದ್ಬಿಟ್ಟು 10ನೇ ಕ್ಲಾಸ್ ನೀವು ಪಾಸ್ ಆಗಿರ್ಬೇಕು. ಲೈಕ್ ನೀವು ಎಲ್ಲಿಂದ ಆದ್ರೂ ಪಾಸ್ ಆಗಿರಿ, ಬಟ್ 10th ಪಾಸ್ ಆಗಿರ್ಬೇಕು, ಅಥವಾ ಅದಕ್ಕೆ ಸಿಮಿಲರ್ ಎಕ್ಸಾಮ್ಸ್ ಯಾವ್ದಾದ್ರು ಕಂಪ್ಲೀಟ್ ಆಗಿರ್ಬೇಕು. ಮತ್ತೆ ಸೈಟ್ ಇಂಜಿನಿಯರ್ ಪೋಸ್ಟ್ ಏನಿದೆ ಅಲ್ಲ, ಅದಕ್ಕೆ ನಿಮ್ಮ ಗ್ರಾಜುಯೇಷನ್ ಕಂಪ್ಲೀಟ್ ಆಗಿರ್ಬೇಕು ಅನ್ನೋದನ್ನ ತಿಳಿಸಿದ್ದಾರೆ. ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ರಿಟರ್ನ್ ಟೆಸ್ಟ್, ಇಂಟರ್ವ್ಯೂ ಅಂತ ಹೇಳಿದ್ದಾರೆ. ಸೊ ಇದು ವಾಕ್ ಇನ್ ಆಗಿರೋದ್ರಿಂದ ನಾವು ಅಲ್ಲಿ ಹೋಗ್ತೀವಲ್ಲ, ಅಲ್ಲೇ ರಿಟರ್ನ್ ಟೆಸ್ಟ್ ಇರುತ್ತೆ, ಹಾಗೆ ಇಂಟರ್ವ್ಯೂ ಕೂಡ ಇರುತ್ತೆ. ಇದು ಎಲ್ಲಿ ಹೋಗಿ ನೀವು ಅಟೆಂಡ್ ಮಾಡ್ಬೇಕು ಅಂತ ಅಂದ್ರೆ ನಾನು ಅಡ್ರೆಸ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಬಟ್ ಓರಲಿ ಕೂಡ ಒಂದ್ಸತಿ ಹೇಳ್ಬಿಡ್ತೀನಿ. ಇದು WAPCOS ಲಿಮಿಟೆಡ್, ಪ್ರಾಜೆಕ್ಟ್ ಆಫೀಸ್ ಬ್ಯಾಂಗ್ಳೂರ್, ನಂಬರ್ 168, ಫಸ್ಟ್ ಫ್ಲೋರ್, ಪ್ರಶಾಂತ ಬಿಲ್ಡಿಂಗ್, 18th ಕ್ರಾಸ್, ನಿಯರ್ 12th ಮೇನ್ ಜಂಕ್ಷನ್, ವಿಜಯನಗರ್, ಬ್ಯಾಂಗ್ಳೂರ್ ಅಂತ ಹೇಳಿದ್ದಾರೆ ಅಡ್ರೆಸ್. ಸೊ ಇದು ನಿಮ್ಗೆ ಏನೇನ್ ಬೇಕು, ನಿಮ್ಗೆ ಆಕ್ಚುಲ್ ಆಗಿ ಅಪ್ಲೈ ಮಾಡೋದಕ್ಕೆ ಇದರ ಡೀಟೇಲ್ಸ್ ನಿಮ್ಗೆ ಏನಾದ್ರು ಬೇಕು ಅಂದ್ರೆ WAPCOS.co.in ಅನ್ನೋ ಹತ್ರ ಹೋಗಿ ನೀವು ಚೆಕ್ ಮಾಡ್ಬೋದು. ಅಥವಾ ಏನಾದ್ರು ಕ್ಲಾರಿಫಿಕೇಶನ್ ಇತ್ತು ನಿಮ್ಗೆ ಅಂತ ಅಂದ್ರೆ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಅಲ್ಲ ನಂಬರು 9916890890, ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡ್ಬಿಟ್ಟು ತಿಳ್ಕೊಬಹುದು. ಸೊ ಇದ್ರದ್ದು ಏನಪ್ಪ, ಯಾವ ರೀತಿ ತಗೋತಾರೆ, ಏನೇನ್ ಡಾಕ್ಯುಮೆಂಟ್ಸ್ ತಗೊಂಡ್ ಹೋಗ್ಬೇಕು ನೀವು ವಾಕಿನ್ಗೆ ಹೋಗ್ಬೇಕಂತ ಈಗ ನಾನು ಹೇಳ್ತೀನಿ. ಬೇಸ್ಡ್ ಆನ್ ಎಜುಕೇಶನ್ ಅದು ಫಸ್ಟ್ ಕಮ್ಯುನಿಕೇಟ್ ಆಗುತ್ತೆ. ನೀವು ಅಕಸ್ಮಾತ್ ಎಲ್ಲಾದ್ರೂ ವರ್ಕ್ ಮಾಡ್ತಾ ಇದ್ರೆ, ಅಂದ್ರೆ ಬೇರೆ ಗವರ್ಮೆಂಟ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ರೆ, ಗವರ್ಮೆಂಟ್ ಜಾಬ್ ಅಲ್ಲಿ ಇದ್ರೆ ನೀವು NOC ಸರ್ಟಿಫಿಕೇಟ್ ನ ತಗೊಂಡ್ ಹೋಗ್ಬೇಕಾಗುತ್ತೆ ಇಂಟರ್ವ್ಯೂಗೆ. ಆಮೇಲೆ ಇನ್ನೊಂದು ಹೇಳಿದರೆ, ಈ ಪೋಸ್ಟ್ ಬಂದ್ಬಿಟ್ಟು ಟೆಂಪರರಿ ಬೇಸ್ ಮೇಲೆ ಮಾತ್ರ ಇರುತ್ತೆ. ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದ್ರೆ ಮಾತ್ರನೇ ಹೋಗಿ, ಅಂದ್ರೆ ರಿಲೆವೆಂಟ್ ಎಕ್ಸ್ಪೀರಿಯನ್ಸ್ ಏನು ಅನ್ನೋದು ಅಫಿಷಿಯಲ್ ನೋಟಿಫಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಆ ಒಂದು ಎಕ್ಸ್ಪೀರಿಯನ್ಸ್ ಇದ್ರೆ ಮಾತ್ರನೇ ಹೋಗಿ. ಮ್ಯಾಕ್ಸಿಮಮ್ ಏಜ್ ಬಂದ್ಬಿಟ್ಟು 55 ವರ್ಷ ಇರ್ಬೇಕು ಅಂತ ಹೇಳಿದ್ದಾರೆ. ಸೊ ಈ ಒಂದು ಅಪ್ಲಿಕೇಶನ್ ಫಾರ್ಮ್ಯಾಟ್ ಏನಿರುತ್ತೆ ಅಲ್ಲ, ಅದು ನಿಮ್ಗೆ ಅಫಿಷಿಯಲ್ ನೋಟಿಫಿಕೇಶನ್ ಅಲ್ಲೇ ಸಿಗುತ್ತೆ, ಅಥವಾ ನೀವು ಆ ಒಂದು ನಂಬರ್ಗೆ ಕಾಲ್ ಮಾಡಿ ಕೇಳಿದ್ರೆ ಹೇಳ್ತಾರೆ. ಆ ಒಂದು ಅಪ್ಲಿಕೇಶನ್ ಫಾರ್ಮ್ಯಾಟ್ ಅಲ್ಲಿ ಮಾತ್ರನೇ ನಿಮ್ಮ ಅಪ್ಲಿಕೇಶನ್ ನೀವು ಸಬ್ಮಿಟ್ ಮಾಡ್ಬೇಕಾಗತ್ತೆ. ಆಮೇಲೆ ಸರ್ಟಿಫಿಕೇಟ್ಸ್ ನೀವ್ ಏನೇನ್ ತಗೊಂಡ್ ಹೋಗ್ತಿರಲ್ಲ, ಅದು ಲೈಕ್ ಇಂಟರ್ವ್ಯೂ ನೀವು ಕ್ಲಿಯರ್ ಮಾಡಿದ್ರಿ ಅಂದ್ರೆ ಅದು ವೆರಿಫಿಕೇಶನ್ ರೌಂಡ್ ಕೂಡ ಇರುತ್ತೆ. ಸೊ ಇದು ಯಾವತ್ತಿರುತ್ತೆ ಇಂಟರ್ವ್ಯೂ ಅಂತ ಅಂದ್ರೆ 23ನೇ ತಾರೀಕು ನವೆಂಬರ್ ಬೆಳಗ್ಗೆ 10:30 4 ಗಂಟೆ ತನಕ ನಡೆಯುತ್ತೆ ಈ ಒಂದು ಇಂಟರ್ವ್ಯೂ. ಸೊ ನಿಮ್ಗೆ ಅದ್ರ ಜೊತೆಗೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್, ನಿಮ್ಮ ಆಧಾರ್ ಹಾಗೆ ಪಾನ್ ಕಾರ್ಡ್ ನ ತಗೊಂಡ್ ಹೋಗ್ಬೇಕಾಗುತ್ತೆ. ಒಂದ್ ಸೆಟ್ ಆಫ್ ಅಟೆಸ್ಟೆಡ್ ಫೋಟೋ ಕಾಪೀಸ್ ಅಂತ ಹೇಳಿದ್ದಾರೆ. ಸೊ ಇದನ್ನ ನೀವು ರೆಸ್ಯೂಮ್ ನ ಆದಷ್ಟು ಬೇಗನೆ ಕಳಿಸ್ಕೊಡ್ಬೇಕಾಗುತ್ತೆ ಆ ಒಂದು ಅಡ್ರೆಸ್ಗೆ. ಸೊ ನೀವು ಯಾವ ರೀತಿ ಬರಿಬೇಕು ಅಂದ್ರೆ CV ಫ್ರಮ್ JJM ಉಡುಪಿ, ಇವ್ರಿಗೆ ನೀವು ಅಡ್ರೆಸ್ ಮಾಡಿ ಬರಿಬೇಕು. ನೀವು ಯಾವ ಪೊಸಿಷನ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಮತ್ತೆ ನಿಮ್ಗೆ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಏನೇನಿದೆ ಅನ್ನೋದನ್ನ ಮೆನ್ಷನ್ ಮಾಡ್ಬಿಟ್ಟು ನೀವು ಒಂದು ರೆಸ್ಯೂಮ್ ನ ರೆಡಿ ಮಾಡ್ಕೊಂಡು ಅವ್ರಿಗೆ ಕಳಿಸ್ಬೇಕಾಗತ್ತೆ. ಇದು ನೀವು ಯಾರಿಗೆ ಕಳಿಸ್ಬೇಕು ಅಂತ ಅಂದ್ರೆ WAPCOS ಉಡುಪಿ @yahoo.com. ಸೊ ಇವ್ರಿಗೆ ನೀವು ಅಡ್ರೆಸ್ ಮಾಡ್ಬಿಟ್ಟು ಕಳಿಸ್ಬೇಕಾಗುತ್ತೆ. ಇದರಲ್ಲಿ ಇನ್ನೊಂದು ಹೇಳಿರುವಂತ ಕ್ವಾಲಿಟಿ ಏನಪ್ಪಾ ಅಂದ್ರೆ ಕನ್ನಡ ಮ್ಯಾಂಡೇಟರಿ ಲ್ಯಾಂಗ್ವೇಜ್ ಬರಲೇಬೇಕು. ಆಮೇಲೆ ಇಂಗ್ಲಿಷ್ ಇಸ್ ಪ್ರಿಫರ್ಡ್ ಲ್ಯಾಂಗ್ವೇಜ್, ಇಂಗ್ಲಿಷ್ ಇಸ್ ಪ್ರಿಫರ್ಡ್, ಮತ್ತೆ ಕನ್ನಡ ಅಂಡ್ ಇಂಗ್ಲಿಷ್ 2 ಲ್ಯಾಂಗ್ವೇಜ್ ಬರಬೇಕು ಅಂತ ಹೇಳಿದ್ದಾರೆ. ಸೊ ಈ ಒಂದು WAPCOS ನನಗೆ ನೋಟಿಫಿಕೇಶನ್ ತುಂಬಾ ಲೇಟ್ ಆಗಿ ಸಿಕ್ತು. ಸೊ ಹಾಗಾಗಿ ತುಂಬಾ ಲೇಟ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ. ಸೊ ಆದಷ್ಟು ಬೇಗ ಯಾರ್ಯಾರಿಗೆಲ್ಲ ಆಗುತ್ತೆ ಅವರೆಲ್ಲ ಹೋಗಿ ಲೈಕ್ ಅಟೆಂಡ್ ಮಾಡಿ. ಇಂಟರ್ವ್ಯೂ ಬಂದ್ಬಿಟ್ಟು ಬ್ಯಾಂಗ್ಳೂರಲ್ಲೇ ಇರುತ್ತೆ, ಬಟ್ ಉಡುಪಿ ಸೆಕ್ಷನ್ಗೆ ರಿಕ್ರೂಟ್ ಮಾಡ್ತಾ ಇದ್ದಾರೆ.
ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.